ತುಳಸಿ ಗಿಡವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಮತ್ತು ಪೂಜನೀಯ ಸಸ್ಯವಾಗಿದೆ. ಇದನ್ನು ಸಾಮಾನ್ಯವಾಗಿ ಪವಿತ್ರ ತುಳಸಿ ಅಥವಾ ತುಳಸಿ ಕಟ್ಟೆ ಎಂದು ಕರೆಯಲಾಗುತ್ತದೆ. ತುಳಸಿಯು ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲದೆ ಆಯುರ್ವೇದ, ಔಷಧೀಯ, ಪರಿಸರ ಮತ್ತು ಸಾಂಸ್ಕೃತಿಕ ಮೌಲ್ಯವನ್ನು ಹೊಂದಿದೆ. ಮಹತ್ವ: ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಇದರಿಂದಾಗಿ ತುಳಸಿಯನ್ನು ದೇವರಿಗೆ ಅರ್ಪಿಸಲಾಗುತ್ತದೆ ಮತ್ತು ದೇವಸ್ಥಾನಗಳಲ್ಲಿ ಇದರ ಎಲೆಗಳನ್ನು ಪ್ರಸಾದವಾಗಿ ಬಳಸಲಾಗುತ್ತದೆ. ತುಳಸಿಯನ್ನು ಮನೆಯ ಅಂಗಣದಲ್ಲಿ ಬೆಳೆಸಿ ಪೂಜಿಸುವುದರಿಂದ ದುಷ್ಟ ಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ತುಳಸಿ ಕಟ್ಟೆಯ ಸುತ್ತಲಿನ ವಾತಾವರಣವು ಶುದ್ಧವಾಗಿರುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ವಿಷ್ಣುವಿನ ಭಕ್ತರಾದ ವೈಷ್ಣವರಿಗೆ ತುಳಸಿಯು ಅತ್ಯಂತ ಪವಿತ್ರವಾದ ಸಸ್ಯವಾಗಿದೆ. ತುಳಸಿಯ ಎಲೆಗಳನ್ನು ಶ್ರೀಕೃಷ್ಣನಿಗೆ ಅರ್ಪಿಸದ ಪೂಜೆಯು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹವನ್ನು ಆಚರಿಸುವ ಸಂಪ್ರದಾಯವಿದೆ. ಇದರಲ್ಲಿ ತುಳಸಿ ಗಿಡವನ್ನು ಶಾಲಿಗ್ರಾಮದೊಂದಿಗೆ ಮದುವೆಯಾಗುವಂತೆ ಸಂಕೇತಾತ್ಮಕವಾಗಿ ಆಚರಿಸಲಾಗುತ್ತದೆ. ಈ ಆಚರಣೆಯು ತುಳಸಿಯ ದೈವಿಕ ಸ್ಥಾನವನ್ನು ಎತ್ತಿ ತೋರಿಸುತ್ತದೆ. ಔಷಧೀಯ ಗುಣಗಳು: ತುಳಸಿಯು ಆಯುರ್ವೇದದಲ್ಲಿ ಔಷಧಿಗಳ ರಾಣಿ ಎಂದು ಕರೆಯಲ್ಪಡುತ್ತದೆ. ಇದರ ಎಲೆಗಳು, ಕಾಂಡ, ಬೀಜಗಳು ಮತ್ತು ಬೇರುಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ತುಳಸಿಯು ಆಂಟಿಬ್ಯಾಕ್ಟೀರಿಯಲ್, ಆಂಟಿವೈರಲ್ ಮತ್ತು ಆಂಟಿಫಂಗಲ್ ಗುಣಗಳನ್ನು ಹೊಂದಿದ್ದು, ಇದನ್ನು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆಯಾಗಿ ಬಳಸಲಾಗುತ್ತದೆ. ಶ್ವಾಸಕೋಶದ ಆರೋಗ್ಯ: ತುಳಸಿಯ ಎಲೆಗಳ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಕೆಮ್ಮು, ಶೀತ ಮತ್ತು ಗಂಟಲು ಕಿರಿಕಿರಿಯನ್ನು ನಿವಾರಿಸಬಹುದು. ಇದು ಉಗಿ ಚಿಕಿತ್ಸೆಯಲ್ಲಿ ಬಳಸಲ್ಪಡುವುದರಿಂದ ಶ್ವಾಸಕೋಶದ ಸಮಸ್ಯೆಗಳಿಗೆ ಉಪಶಮನ ನೀಡುತ್ತದೆ. ರೋಗನಿರೋಧಕ ಶಕ್ತಿ: ತುಳಸಿಯಲ್ಲಿ ಆಂಟಿಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು, ಇದು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದಿನನಿತ್ಯ ತುಳಸಿಯ ಎಲೆಗಳನ್ನು ತಿನ್ನುವುದರಿಂದ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಹೆಚ್ಚುತ್ತದೆ. ಜೀರ್ಣಕ್ರಿಯೆ: ತುಳಸಿಯ ಎಲೆಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ ಮತ್ತು ಹೊಟ್ಟೆಯ ತೊಂದರೆಗಳಾದ ಗ್ಯಾಸ್, ಆಮ್ಲೀಯತೆ ಮತ್ತು ಅಜೀರ್ಣವನ್ನು ನಿವಾರಿಸುತ್ತವೆ. ಚರ್ಮದ ಆರೈಕೆ: ತುಳಸಿಯ ಎಲೆಗಳನ್ನು ಪೇಸ್ಟ್ ರೂಪದಲ್ಲಿ ಚರ್ಮಕ್ಕೆ ಹಚ್ಚುವುದರಿಂದ ಮೊಡವೆ, ಕಪ್ಪು ಕಲೆಗಳು ಮತ್ತು ಚರ್ಮದ ಸೋಂಕುಗಳನ್ನು ಕಡಿಮೆ ಮಾಡಬಹುದು. ಒತ್ತಡ ನಿವಾರಣೆ: ತುಳಸಿಯು ಆಡಾಪ್ಟೋಜೆನಿಕ್ ಗುಣಗಳನ್ನು ಹೊಂದಿದ್ದು, ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪರಿಸರಾತ್ಮಕ ಪ್ರಯೋಜನಗಳು: ತುಳಸಿಯು ಪರಿಸರಕ್ಕೂ ಒಂದು ವರದಾನವಾಗಿದೆ. ಇದು ಗಾಳಿಯನ್ನು ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ತುಳಸಿ ಗಿಡವು ಆಮ್ಲಜನಕವನ್ನು ಬಿಡುಗಡೆ ಮಾಡುವುದರ ಜೊತೆಗೆ ವಾತಾವರಣದಲ್ಲಿರುವ ದೋಷಪೂರಿತ ಅನಿಲಗಳನ್ನು ಹೀರಿಕೊಳ್ಳುತ್ತದೆ. ಇದರ ಸುಗಂಧವು ಕೀಟಗಳನ್ನು ದೂರವಿಡುತ್ತದೆ. ಇದರಿಂದ ಇದನ್ನು ಸಾಮಾನ್ಯವಾಗಿ ಮನೆಯ ಅಂಗಣದಲ್ಲಿ ಬೆಳೆಸಲಾಗುತ್ತದೆ. ತುಳಸಿಯನ್ನು ಮನೆಯ ಸುತ್ತಲೂ ಬೆಳೆಸುವುದರಿಂದ ಸಕಾರಾತ್ಮಕ ಶಕ್ತಿಯು ಹರಡುತ್ತದೆ ಎಂಬ ನಂಬಿಕೆಯಿದೆ. ಇದರಿಂದ ಮನೆಯ ವಾತಾವರಣವು ಶಾಂತವಾಗಿರುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ತುಳಸಿಯ ಸುಗಂಧವು ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ಧ್ಯಾನ ಮತ್ತು ಯೋಗಾಭ್ಯಾಸಕ್ಕೆ ಸಹಾಯಕವಾಗಿದೆ. ಸಾಂಸ್ಕೃತಿಕ ಮಹತ್ವ: ತುಳಸಿಯು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾದ ಬೇರುಗಳನ್ನು ಹೊಂದಿದೆ. ಇದನ್ನು ಆಚಾರ ವಿಚಾರಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಮತ್ತು ದೈನಂದಿನ ಜೀವನದಲ್ಲಿ ಬಳಸಲಾಗುತ್ತದೆ. ಉದಾಹರಣೆಗೆ, ತುಳಸಿಯ ಎಲೆಗಳನ್ನು ಆಹಾರಕ್ಕೆ ಸೇರಿಸುವುದರಿಂದ ಅದು ಪವಿತ್ರವಾಗುತ್ತದೆ ಎಂಬ ನಂಬಿಕೆ ಇದೆ. ತುಳಸಿಯನ್ನು ಔಷಧೀಯ ಚಹಾದ ರೂಪದಲ್ಲಿ ಸೇವಿಸುವ ಸಂಪ್ರದಾಯವೂ ಇದೆ. ಇದನ್ನು ತುಳಸಿ ಕಷಾಯ ಎಂದು ಕರೆಯಲಾಗುತ್ತದೆ. ತುಳಸಿಯನ್ನು ಮದುವೆ, ಗೃಹ ಪ್ರವೇಶ ಮತ್ತು ಇತರ ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಇದರ ಎಲೆಗಳನ್ನು ಮಾಲೆಯಾಗಿ ಕಟ್ಟಿ ದೇವರಿಗೆ ಅರ್ಪಿಸುವುದು ಸಾಮಾನ್ಯವಾಗಿದೆ. ಕೆಲವು ಸಂಪ್ರದಾಯಗಳಲ್ಲಿ ತುಳಸಿಯ ಗಿಡವನ್ನು ಮನೆಯ ಮುಖ್ಯ ದ್ವಾರದ ಬಳಿ ಇಡುವುದರಿಂದ ಸಂಪತ್ತು ಮತ್ತು ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ತುಳಸಿಯ ವಿಧಗಳು: ತುಳಸಿಯ ಎರಡು ಪ್ರಮುಖ ವಿಧಗಳಿವೆ, ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ. ರಾಮ ತುಳಸಿಯ ಎಲೆಗಳು ಹಸಿರಾಗಿರುತ್ತವೆ, ಆದರೆ ಕೃಷ್ಣ ತುಳಸಿಯ ಎಲೆಗಳು ಕಂದು ಕೆಂಪು ಬಣ್ಣದಿಂದ ಕೂಡಿರುತ್ತವೆ. ಎರಡೂ ವಿಧಗಳು ಔಷಧೀಯ ಗುಣಗಳನ್ನು ಹೊಂದಿದ್ದರೂ ಕೃಷ್ಣ ತುಳಸಿಯು ಹೆಚ್ಚು ತೀವ್ರವಾದ ಗುಣಗಳನ್ನು ಹೊಂದಿದೆ ಎಂದು ಆಯುರ್ವೇದದಲ್ಲಿ ಹೇಳಲಾಗುತ್ತದೆ. ತುಳಸಿಯ ಆರೈಕೆ: ತುಳಸಿಯನ್ನು ಬೆಳೆಸುವುದು ಸುಲಭವಾದ ಕೆಲಸವಾಗಿದೆ. ಇದಕ್ಕೆ ಸಾಕಷ್ಟು ಸೂರ್ಯನ ಬೆಳಕು, ನೀರು ಮತ್ತು ಗಾಳಿಯ ಅಗತ್ಯವಿರುತ್ತದೆ. ತುಳಸಿಯನ್ನು ಮಣ್ಣಿನ ಕುಂಡದಲ್ಲಿ ಅಥವಾ ನೇರವಾಗಿ ತೋಟದಲ್ಲಿ ಬೆಳೆಸಬಹುದು. ಇದನ್ನು ದಿನನಿತ್ಯ ನೀರಿನಿಂದ ಸಿಂಪಡಿಸುವುದರಿಂದ ಚೆನ್ನಾಗಿ ಬೆಳೆಯುತ್ತದೆ. ಆದರೆ ಅತಿಯಾದ ನೀರು ಹಾಕುವುದರಿಂದ ಬೇರು ಕೊಳೆಯುವ ಸಾಧ್ಯತೆ ಇದೆ. ತೀರ್ಮಾನ: ತುಳಸಿಯು ಕೇವಲ ಒಂದು ಸಸ್ಯವಲ್ಲ, ಇದು ಭಾರತೀಯ ಸಂಸ್ಕೃತಿಯ ಜೀವನಾಡಿಯಾಗಿದೆ. ಇದರ ಧಾರ್ಮಿಕ, ಔಷಧೀಯ, ಪರಿಸರಾತ್ಮಕ ಮತ್ತು ಸಾಂಸ್ಕೃತಿಕ ಮಹತ್ವವು ಇದನ್ನು ಅನನ್ಯವಾಗಿಸುತ್ತದೆ. ತುಳಸಿಯನ್ನು ಮನೆಯಲ್ಲಿ ಬೆಳೆಸುವುದರಿಂದ ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಬಹುದು.
ಆಧುನಿಕ ಜೀವನದಲ್ಲಿ ತುಳಸಿಯ ಮೌಲ್ಯವನ್ನು ಮತ್ತೆ ಅರಿತು ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಸಂಯೋಜಿಸುವುದು ಮುಖ್ಯವಾಗಿದೆ.